ಈ ಭಾರತಕ್ಕೆ ಸಹಸ್ರಮಾನ ವರ್ಷಗಳ ಇತಿಹಾಸವಿದೆ. ಹಲವಾರು ಪ್ರವಾದಿವರ್ಯರುಗಳ, ಹಲವಾರು ಸಂತರುಗಳ, ಶರಣರ ಇತಿಹಾಸವಿದೆ. ಅವರೆಲ್ಲರೂ ಕೂಡ ಈ ಭಾರತಕ್ಕೆ ಬಂದದ್ದು ಕೆಲವೊಂದು ತತ್ವಗಳ, ಸಿದ್ಧಾಂತಗಳ ಮೂಲಕವಾಗಿತ್ತು. ನಮಗೊತ್ತಿದೆ, ನಮ್ಮ ನಾಡುಗಂಡಂತಹ ಸೂಫಿ ಸಂತರುಗಳ ಪಾರಂಪರ್ಯ ಇತಿಹಾಸ ಯಾವ ರೀತಿ ಇತ್ತು. ಈ ನಾಡಿಗೆ ಅತಿ ದೊಡ್ಡ ಮೆರುಗನ್ನು, ಧೈರ್ಯವನ್ನು ಇವತ್ತು ಕೂಡ ಕೊಡುತ್ತಿರುವ ಸುಲ್ತಾನುಲ್ ಹಿಂದ್ ಖಾಜಾ ಗರೀಬ್ ನವಾಜ್ ಖದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ಇವತ್ತು ನಮ್ಮ ಈ ಕ್ಯಾಂಪಸ್ ಅವರ ಹೆಸರಿನಲ್ಲಿ ನಡೆಯುತ್ತಾ ಇದೆ. ಈ ಭಾರತಕ್ಕೆ ಕಾಲಿಟ್ಟ ಮೇಲೆ ಆ ಮಹಾತ್ಮರು ಮಾಡಿದಂತಹ ಅತಿ ದೊಡ್ಡ ಕೈಂಕರ್ಯಗಳೇನೆಂದು ಕೇಳಿದರೆ, ಇಲ್ಲಿರುವಂತಹ ಮರ್ದಿತರಿಗೆ, ಶೋಷಿತರಿಗೆ, ಬಡವರಿಗೆ, ಅನ್ನವಿಲ್ಲದವರಿಗೆ 3 ಹೊತ್ತಿನ ಅನ್ನವನ್ನು ನೀಡುವ ಮೂಲಕ, ಶೋಷಿತರ ಶೋಷಣೆಗಳಿಂದ ಮುಕ್ತ ಮಾಡುವ ಮೂಲಕ, ಈ ನಾಡಿನ ಅತ್ಯಂತ ಕಡೆಯ ಜನರೆಂದು ಕರೆಯಲ್ಪಟ್ಟಿದ್ದಂತಹ, ಬಣ್ಣಿಸಲ್ಪಟ್ಟಿದ್ದಂತಹ ಮನುಷ್ಯರೊಂದಿಗೆ ಕೈ ಜೋಡಿಸುವ ಮೂಲಕ ಈ ನಾಡಿನ ಬಡವರನ್ನು ಮುನ್ನೆಲೆಗೆ ತರುವಂತಹ ಪ್ರಯತ್ನವನ್ನು ಇಲ್ಲಿರುವಂತಹ ಸಂತರುಗಳು ಮಾಡಿದ್ದರು, ಸೂಫಿಗಳು ಮಾಡಿದ್ದರು. ಆ ಕಾರ್ಯಗಳನ್ನು ಕಾಲಾನಂತರಗಳಲ್ಲಿ ಇಲ್ಲಿ ಬಂದಂತಹ ಶರಣರು ಕೂಡ ಮಾಡಿದರು. ನಮಗೊತ್ತಿದೆ, ಈ ನಾಡಿನ ಭವ್ಯವಾದ ಇತಿಹಾಸದಲ್ಲಿ ನಮಗೆ ಕಾಣುವಂತಹ ಪ್ರಧಾನಿಗಳಿದ್ದಾರೆ. ಅದರಲ್ಲಿ ಹೆಸರತ್ತಿ ಹೇಳಲು ಅರ್ಹವಾಗಿರುವ ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್. ನಮಗೊತ್ತಿದೆ, ಈ ನಾಡಿನ ಹೋರಾಟದಲ್ಲಿ ಧರ್ಮ ಜಾತಿಗಳ ವ್ಯತ್ಯಾಸಗಳಿಲ್ಲದೆ ಅವುಗಳ ಗಡಿಗಳನ್ನು ಮೀರಿ ನಿಂತುಕೊಂಡು ರಾಷ್ಟ್ರದ ವಿಚಾರ ಬಂದಾಗ ಬ್ರಿಟಿಷರ ವಿರುದ್ಧ ತಮ್ಮ ಎದೆಗಳನ್ನು ತೋರಿಸುವ ಮೂಲಕ ಅವರ ಗುಂಡೇಟಿಗೆ ಎದೆಗಳನ್ನು ತೋರಿಸಿ ಅವರ ಮುಂದೆ ಗಂಡಾಗಿ ನಿಂತಹ ನಮ್ಮ ಭಾರತೀಯ ಮನುಷ್ಯರು. ಆ ಭಾರತೀಯ ಮನುಷ್ಯರ ಪೈಕಿ ಬರಹಗಾರರವರ ಬರಹದ ಪ್ರತಿಭೆಗಳನ್ನು ಬ್ರಿಟಿಷರ ವಿರುದ್ಧ ಆ ಪ್ರತಿಭೆಗಳನ್ನು ಅವರು ಯೂಸ್ ಮಾಡಿದರು. ಭಾಷಣಗಾರರು ಭಾಷಣಗಳನ್ನು, ಹೋರಾಟಗಾರರು ಹೋರಾಟಗಳನ್ನು. ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್ ಲಂಡನ್ನ ದುಂಡು ಮೇಜಿನ ಸಭೆಗೆ ಹೋಗಬೇಕಾದರೆ ಅವತ್ತು ಭಾರತದ ಜನಸಂಖ್ಯೆ 32 ಕೋಟಿ. ಆ 32 ಕೋಟಿ ಜನಸಂಖ್ಯೆಯ ಪ್ರತಿನಿಧಿಯಾಗಿಕೊಂಡು ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್ ಎಂಬ ಅತ್ಯಂತ ಪ್ರಬುದ್ಧ ವಾಗ್ಮಿ ಲಂಡನ್ನ ದುಂಡು ಮೇಜಿನ ಸಭೆಗೆ ಆಗಮನವಾದಾಗ ಅಲ್ಲಿ ಆ ಸಭೆಯ ಮುಖ್ಯಸ್ಥ ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್ ಅವರಿಗೆ ಕೇವಲ 5 ನಿಮಿಷದ ಸಮಯಾವಕಾಶಗಳನ್ನು ಮಾತನಾಡಲಿಕ್ಕೆ ಬೇಕಾಗಿ ನೀಡಿದಾಗ ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್ ಆ ದುಂಡು ಮೇಜಿನ ಸಭೆಯಲ್ಲಿ ಮೇಜಿನ ಮೇಲೆ ತಟ್ಟಿಕೊಂಡು ಹೇಳಿದಂತಹ ಮಾತುಗಳಿತ್ತು. ನಾನು 5 ಕೋಟಿ ಮನುಷ್ಯರ ಪ್ರತಿನಿಧಿಯಾಗಿ ಬಂದಿಲ್ಲ, 32 ಕೋಟಿ ಮನುಷ್ಯರ ಪ್ರತಿನಿಧಿಯಾಗಿ ಬಂದಂತಹ ನನಗೆ 1 ಕೋಟಿ ಮನುಷ್ಯರಿಗೆ 1 ನಿಮಿಷದಂತೆ 32 ನಿಮಿಷ ಕಾಲಾವಕಾಶ ನೀಡಬೇಕು. ನನಗೆ ಹಲವಾರು ವಿಚಾರಗಳನ್ನು ಇಲ್ಲಿ ಮಾತನಾಡಲಿಕ್ಕಿದೆ. 80ರಷ್ಟು ಬರುವಂತಹ ರಾಷ್ಟ್ರಗಳ ಪ್ರತಿನಿಧಿಗಳು ಅದಕ್ಕೆ ಸಮ್ಮತಿಸುವ ಮೂಲಕ ಅರ್ಧ ಗಂಟೆಗಳ ಕಾಲ ಈ ಭಾರತದ ಸ್ವಾತಂತ್ರ್ಯದ ಪರವಾಗಿ, ಈ ಭಾರತದ ಸ್ವಾತಂತ್ರ್ಯದ ಅನಿವಾರ್ಯದ ಪರವಾಗಿ ಮಾತನಾಡುವ ಮೂಲಕ ಅಲ್ಲಿರುವಂತಹ ಮನುಷ್ಯರನ್ನು ನಿಬ್ಬರಗೊಳಿಸಿದಂತಹ ಒಬ್ಬ ವಿದ್ಯಾವಂತ ಪ್ರಬುದ್ಧವಾಗಿ ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್. ಮೌಲಾನಾ ಅಬುಲ್ ಕಲಾಂ ಆಜಾದ್ ಒಬ್ಬ ದೊಡ್ಡ ಬರಹಗಾರ. ಅವರ ಬರಹಗಳ ಮೂಲಕ ತೀಕ್ಷ್ಣವಾಗಿ ಬ್ರಿಟಿಷರನ್ನವರು ಎದುರು ಮಾಡಿದರು. ನಮಗೊತ್ತಿದೆ, ಇಲ್ಲಿ ನಾಡು ಕಟ್ಟುವಲ್ಲಿ, ಈ ನಾಡನ್ನು ಬೆಳೆಸುವಲ್ಲಿ, ಈ ನಾಡನ್ನು ಕನಸಿನ ನನಸಾಗಿ ಮಾಡುವಲ್ಲಿ ಹಲವಾರು ಮಂದಿಗಳ ಪ್ರಧಾನ ಪಾತ್ರಗಳಿದೆ. ಈ ನಾಡಿನ ಅತೀ ಪ್ರಧಾನ ಸಂಭ್ರಮವಾಗಿದ್ದಂತಹ ಮೊದಲನೇ ಸ್ವಾತಂತ್ರ್ಯೋತ್ಸವದಲ್ಲಿ ಕೆಂಪುಕೋಟೆಯ ಚರಿತ್ರೆ ನಮಗೆ ಹೇಳಿಕೊಡುತ್ತಾ ಇದೆ. ಅವತ್ತು ಯಾವ ರೀತಿ ನಾವು ಒಂದಾಗಿದ್ದೆವು. ಅವತ್ತು ಕೆಂಪುಕೋಟೆಯಲ್ಲಿ ನಮ್ಮ ಭಾರತದ ಮೊದಲನೆಯ ಸ್ವಾತಂತ್ರ್ಯ ಸಂಭ್ರಮಾಚರಣೆಯಲ್ಲಿರುವಾಗ 3 ಆಸೀನಗಳಿತ್ತು. ಆ 3 ಆಸೀನಗಳಲ್ಲಿ ಮೊದಲನೇ ಆಸೀನದಲ್ಲಿ ಮೊದಲ ಪ್ರಧಾನಮಂತ್ರಿಯಾಗಿದ್ದ ಜವಾಹರ್ಲಾಲ್ ನೆಹರೂರವರು ಕುಳಿತುಕೊಂಡರೆ, ಅದರ ಮತ್ತೊಂದು ಕಡೆಯಲ್ಲಿರುವಂತಹ ಆಸೀನದಲ್ಲಿ ಅವತ್ತಿನ ಕೊನೆಯ ವೈಸ್ರಾಯ್ ಆಗಿದ್ದ ಮೌಂಟ್ ಬ್ಯಾಟನ್ ಅವರು ಕುಳಿತುಕೊಂಡಿದ್ದರು. ನಡುವಿನ ಆಸೀನ ಖಾಲಿತ್. ಗಾಂಧೀಜಿಯವರು ಈ ಭಾರತದ ಮೊದಲನೆಯ ಸ್ವಾತಂತ್ರ್ಯ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿರಲಿಲ್ಲ. ಅದನ್ನು ಅನ್ವೇಷಣೆ ಮಾಡಿದಾಗ ಅವತ್ತಿನ ಮೊದಲನೆಯ ಸಂಭ್ರಮಾಚರಣೆಯಲ್ಲಿ ಗಾಂಧೀಜಿ ದೆಹಲಿಯಲ್ಲಿರಲಿಲ್ಲ, ಪಶ್ಚಿಮ ಬಂಗಾಳದಲ್ಲಿ ಒಂದು ಗಡಿಯಲ್ಲಿ ನಿಂತುಕೊಂಡು ಮಂದಿರಗಳ, ಮಸೀದಿಗಳ, ಇಗರ್ಜಿಗಳ ಉಡಿಗೈಯಲ್ಪಟ್ಟ, ಧ್ವಂಸ ಮಾಡಲ್ಪಟ್ಟ ಮಂದಿರ, ಮಸೀದಿ, ಇಗರ್ಜಿಗಳ ಕಲ್ಲುಗಳನ್ನು ಹೆಕ್ಕಿಕೊಂಡು ಅದನ್ನು ಜೋಡಣೆ ಮಾಡುವಂತಹ ಕಾರ್ಯದಲ್ಲಿ ನಿರತರಾಗಿದ್ದರು. ಗಾಂಧೀಜಿಯವರ ಒತ್ತಡುತ್ತಾ ಹೇಳಿದರು, ನಾನು ಬಯಸಿದ, ನಾನು ಕನಸುಗೊಂಡಂತಹ ಭಾರತ ಸ್ವತಂತ್ರವಾಗಿಲ್ಲ, ನನಗಿನ್ನೂ ಕೂಡ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಆದ್ದರಿಂದ ನಾನು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿಲ್ಲ. ಕಾರಣ, ಒಂದು ಕಡೆಯಲ್ಲಿ ಭಾರತ ಸ್ವತಂತ್ರವಾಗಬೇಕಾದರೆ ಅದರ ಮುನ್ನಾ ದಿನ
ಈ ಭಾರತ ಒಂದು ದೊಡ್ಡ ವಿಭಜನೆಗೆ ಕಾರಣವಾಯಿತು. ಭಾರತ ಪಾಕ್ ಎಂಬಂತಹ ವಿಭಜನೆಯಾಗುವ ಮೂಲಕ ಅಲ್ಲಿ ಹಲವಾರು ಭಾರತೀಯ ಮನುಷ್ಯರು ಕೊಲೆಗೈಯಲ್ಪಟ್ಟರು. ಅದರ ಹೆಸರಲ್ಲಿ ಮಾತ್ರ ನಂತರದ ದಿನಗಳಲ್ಲಿ 10 ಲಕ್ಷದಷ್ಟು ಬರುವಂತಹ ಭಾರತೀಯರು ಕೊಲೆಗೈಯಲ್ಪಟ್ಟರು. ಅವತ್ತಿನ ರಾತ್ರಿ 10,000ದಷ್ಟು ಬರುವಂತಹ ಭಾರತೀಯರನ್ನು ನಾವು ಕಳೆದುಕೊಂಡವು. ಕೋಮು ದಳ್ಳುರಿಯಲ್ಲಿ ಭಾರತ ಹೊತ್ತಿ ಉರಿಯಿತು. ಈ ಹೊತ್ತುರಿಯ ವೇಳೆಯಲ್ಲಿ ಗಾಂಧೀಜಿಯವರು ಹೇಳಿದಂತಹ ಮಾತುಗಳಿತ್ತು. ಮುಸಲ್ಮಾನರು ಭಾರತವನ್ನು ಬಿಟ್ಟು ಹೋಗಬಾರದು. ಮುಸಲ್ಮಾನರು ಹಿಂದೂಗಳು ಮನುಷ್ಯರ ಮುಖದಲ್ಲಿರುವಂತಹ 2 ಕಣ್ಣುಗಳಾಗಿದ್ದಾರೆಂದು ಹೇಳುವ ಮೂಲಕ ಈ ನಾಡಿನ ಐಕ್ಯತೆ, ಈ ನಾಡಿನ ಸಮಗ್ರತೆ ಅದು ಯಾವುದರಲ್ಲಿ ಅಡಕವಾಗಿದೆ, ನಾನು ಕಂಡಂತಹ ಕನಸಿನ ಸ್ವಾತಂತ್ರ್ಯ ಯಾವುದರಲ್ಲಿ ಬಿಂಬಿತವಾಗಿದೆ ಎಂಬುದನ್ನು ಸೂಚನೆ ನೀಡುವ ಮೂಲಕ ಗಾಂಧೀಜಿ ನಮ್ಮನ್ನು ಬಿಟ್ಟು ಹೋದರು.